ಅಂಡ್ ಮೇಜರ್ಲಿ ವಿಷ್ಣು ಅಂಡ್ ಲೋಕಿ ಅದ್ಭುತವಾದ ಸಬ್ಜೆಕ್ಟ್ ಮಾಡ್ಕೊಂಡ್ ಬಂದಿದ್ದಾನೆ. ವಿಷ್ಣು ಅದನ್ನ ಡೈರೆಕ್ಟ್ ಮಾಡಿದ್ದಾನೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ನಮ್ಮೆಲ್ಲರ ನಟನೆ ಬಗ್ಗೆ ನೀವುಗಳು ಮಾತಾಡಬೇಕು, ನಾವಲ್ಲ. ಬಟ್ ನಾನು ನಿರ್ದೇಶನದ ಬಗ್ಗೆ ಮಾತಾಡ್ತೀನಿ. ನನಗೆ ಇಷ್ಟ ಆಗಿದೆ. ಸೊ ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಇವತ್ತಿನ ಫಾಸ್ಟ್ ಎಡಿಟ್ಗೆ ಎಲ್ಲೂ ಕೂಡ ಬೋರ್ ಆಗಿದೆ, 1 ಸೆಕೆಂಡು ಕೂಡ ಲ್ಯಾಕ್ ಮಾಡಿದೆ. ತುಂಬಾ ಅದ್ಭುತವಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಸ್ಪೆಷಲ್ ಮೆನ್ಷನ್ ಮ್ಯೂಸಿಕ್ ಜತಿನ್. ಇಡೀ ಸಿನಿಮಾನ ಇನ್ನೊಂದು ಲೆವೆಲ್ ತಗೊಂಡೋಗಿರೋದು ಜಿತಿನ್. ಸೊ ಹಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ ನನಗೆ. ಅಂಡ್ ಇದು ಹೀಗೆ ಮುಂದುವರ್ಕೊಂಡು ಹೋಗ್ಲಿ. ಜನ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಈ ಸಿನಿಮಾ ಚೆನ್ನಾಗಿ ಓಡುತ್ತೆ ಅನ್ನೋ ಒಂದು ನಂಬಿಕೆ ಬಂದಿದೆ ಇವತ್ತಿನ ರಿವ್ಯೂಸ್ ನೋಡಿದ್ಮೇಲೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ನಾನು ಹೇಳ್ತಿದ್ದೆ, ನೀವು ಯಾರು ನಂಬಲಿಲ್ಲ. ಇವತ್ತು ನೋಡಿದೀರಾ. ಲೋಕಿ ಚೆನ್ನಾಗಿ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಇಲ್ಲ ಅಂತಲ್ಲ. ಬಟ್ ಗೌಡ್ರ ಜೊತೆ ಸ್ವಲ್ಪ ನರ್ವಸ್ ಆಗಿದ್ದ, ಅದು ಕಾಣಿಸ್ತಾ ತುಂಬಾ ಚೆನ್ನಾಗಿದೆ. ನಾವು ಆಡಿಯನ್ಸ್ ಮಧ್ಯ ನಮ್ ನಟನೆ ಬಗ್ಗೆ ನೀವ್ ಹೇಳ್ಬೇಕು. ಬಟ್ ಎಸ್ಪೆಷಲಿ ಡೈರೆಕ್ಟರ್ ಬಗ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಆಕ್ಚುಲಿ ಫಸ್ಟ್ ಟೈಮ್ ಇವತ್ತು ಇಲ್ಲಿ ನೋಡಿದ ಸಿನಿಮಾ. ಒಂಥರ ಎಮೋಷನಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇರ್ಬೋದು, ಒಂಥರ ಎಮೋಷನಲಿ ಬಾಂಡಿಂಗ್ ಒಂಥರ ಕನೆಕ್ಟ್ ಆಯ್ತು ನನ್ನ ಸಿನಿಮಾ. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ತೀನಿ. ತುಂಬಾ ಕಷ್ಟಪಟ್ಟು ಮಾಡಿದ್ರೆ ಸಿನಿಮಾ ಅನ್ಸಿಟ್ಕೊಂಡಿದ್ರಿ, ಫೈನಲಿ ಅನೌನ್ಸ್ ಆಗಿದೆ. ನಾನು ಮೊದಲಿಗೆ ಪ್ರಮೋದ್ಗೆ ಕೈ ಮುಗಿಬೇಕು. ಬಹಳ ಕಷ್ಟಪಟ್ಟಿದ್ದಾನೆ. 1-2 ವರ್ಷ ಅಲ್ಲ, ಸುಮಾರು ಒಂದು ನಾನು ಅನ್ಕೊಂತ ಇದೆ 10 ವರ್ಷದ ಕನಸು ಒಂದು ಈ ಸಿನಿಮಾ. ನಾನು ಎಲ್ಲ ಅಳಬಾರ್ದು, ಮೀಡಿಯಾ ಬೇರೆ ತರ ಅನ್ಕೊಂತಾರೆ, ಬೇರೆ ಎಷ್ಟು ಅನ್ಕೊಂತಾನೆ ಇದ್ದೆ. ಬಟ್ ನಮ್ ಅಪ್ಪಾಜಿ ಲವ್ ಯು ಅನ್ಕೊಂತಾನೆ ಇದ್ದೆ. ಬಟ್ ಈ ಸಿನಿಮಾ ಇವತ್ತು ನಾವೇನ್ ಕಷ್ಟಪಟ್ಟಿದ್ವಿ ಏನಕ್ಕೆ ಎಲ್ಲ ಕಷ್ಟಪಡ್ತಾರೆ ಸಿನಿಮಾ ಮಾಡೋದಕ್ಕೆ. ಬಟ್ ಸಿನಿಮಾ ತರ ತೋರ್ಸೋದಕ್ಕೆ ಏನ್ ಪ್ರಯತ್ನ ಪಟ್ವಿ, ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ಅದನ್ನ ತೋರ್ಸಿದೀವಿ. ಹಾಗೇನು ಪ್ರಮೋದ್ ಸರ್, ರಿಷಿಕ್ ಅವರು, ಆರೋಹಿತ್ ಅವರು, ನಮ್ಮ ಡೈರೆಕ್ಟರ್ ವಿಷ್ಣು ಅವರು ಅದನ್ನ ನೀಟಾಗಿ ಕನ್ವೆ ಮಾಡಿದ್ದಾರೆ. ಯಾರಿಗೂ ಏನು ನಿಮ್ಗೆಲ್ರಿಗೂ 100% ಇಷ್ಟ ಆಗಿದೆ ಅನ್ಕೊಂಡಿದೀನಿ ನಾನು. ಯಾಕಂದ್ರೆ ಎಲ್ಲೋ ನಾವು ಸೆನ್ಸರ್ ಮಾಡಿದಾಗ ಸೆನ್ಸರ್ ಆಫೀಸರ್ಸ್ ಹೇಳಿದ್ರು ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ. DTS ಮಾಡಿದಾಗ DTS ಸ್ಟುಡಿಯೋದಲ್ಲಿ ಹೇಳಿದ್ರು ನಮ್ಮ ಸ್ಟುಡಿಯೋದಲ್ಲಿ ಈ ವರ್ಷ ಬೆಸ್ಟ್ ಸಿನಿಮಾ ಇದು ಅಂತ. ಬಟ್ ಇಲ್ಲಿ ಆಡಿಯನ್ಸ್ ಅದನ್ನ ಅಪ್ರೂವ್ ಮಾಡ್ತಾ ಇದ್ದಾರೆ, ಇದು ಬೆಸ್ಟ್ ಆಗಿದೆ ಅನ್ನೋದಕ್ಕೆ ನಮ್ಗೊಂದು ಸಮಾಧಾನ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾ ಇದೆ. ಇದ್ರ ಜೊತೆ ನನ್ನ ಪ್ರೊಡ್ಯೂಸರ್ಸ್ ಪಾಪ ಅವರೆಲ್ಲೋ ಇದ್ರು ಒಂದಷ್ಟು ದುಡ್ಡು ನಮ್ಗೆ ಹಾಕಿ ಸಿನಿಮಾ ಇಲ್ಲಿವರೆಗೂ ತಗೊಬಂದು ನಿಂತ್ಕೊಂಡು, ನಾನು ಅಪ್ಪಾಜಿ ಜೊತೆ ರಾತ್ರಿ ಎಲ್ಲ ಮಾತಾಡ್ತಾ ಇದೆ. ನಮ್ಗೆ ಏನಾಗ್ತಾ ಇತ್ತು ಅಂದ್ರೆ, ನಿನ್ನೆನು ಮೀಡಿಯಾದವರೆಲ್ಲ ನೋಡಿದ್ರಿಂದ ಸಿನಿಮಾ ಹೇಗಿರುತ್ತೋ ಅಂತ ನಂಗೆ ವಿದ್ಯೆ ಬರದ ರಿಸಲ್ಟ್ ಆಗಿ ವೆಯ್ಟ್ ಮಾಡ್ತಾ ಇದೆ. ಬಟ್ ಎಲ್ಲರ ಕಡೆಯಿಂದನೂ ಅವ್ರ ಕಡೆಯಿಂದನೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಇಲ್ಲಿ ಆಡಿಯನ್ಸ್ ನೋಡ್ತಾ ಇದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ. ಒಬ್ರು ಮ್ಯೂಸಿಕ್ ಇರ್ಬೋದು, ಒಬ್ರು ಸ್ಕ್ರೀನ್ ಪ್ಲೇ ಇರ್ಬೋದು, ಒಬ್ರು ಡೈಲಾಗ್ಸ್ ಇರ್ಬೋದು, ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ. ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಆ ತರ ಸೀನೇ ಇಲ್ಲ ನಮ್ಮ ಹತ್ರ, ತುಂಬಾ ಚೆನ್ನಾಗಿರ್ತೀವಿ. ಬಟ್ ಇಲ್ಲಿ ಎಮೋಷನಲಿ ಆಗ್ತಾ ಇದ್ದೀನಿ ನಾನು. ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ಆಗ್ತಾರೆ. ಇಲ್ಲಿವರೆಗೂ ನಾವು ಮಾಡಿದ್ವಿ ಸಿನಿಮಾ, ಇನ್ನ ಜನ ಅದನ್ನ ತಗೊಂಡು ಹೋಗ್ಬೇಕು, ಜನ ತೋರಿಸ್ಬೇಕು ಅಂತ. ಸೊ ಅದನ್ನ ನಮ್ ಜನ ಮಾಡ್ತಾರೆ ಅಂತ ನಂಬಿದೀನಿ. ಪ್ರಮೋದ್ ಸರ್ ಯಾವತ್ತು ಅವ್ರ ಒಂದು ಒಳ್ಳೆ ಕತೆ ಇಲ್ಲ ಅಂದ್ರೆ ಅವ್ರ ಮುಂದಕ್ಕೆ ಬರಲ್ಲ. ಬಟ್ ಬಂದಿದ್ದಾರೆ ಅಂದ್ರೆ ಇದೊಂದು ಒಳ್ಳೆ ಕತೆ ಆಗಿರುತ್ತೆ. ಇಷ್ಟು ಜನ ಇಷ್ಟಪಟ್ಟಿದ್ದೀರಾ ಅಂದ್ರೆ ಒಂದು ಒಳ್ಳೆ ಮೇಕಿಂಗ್ ಇರುತ್ತೆ ಸಿನಿಮಾಗೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿದ್ರು. ನಮ್ಮ ವೆಂಕಿ ಅವ್ರು ಇರ್ಬೋದು, ಅಂಡ್ ವರುಣ್ ಅವರು, ಅವತಾರ್ ಮೀಡಿಯಾಸ್ ಅವರು ತುಂಬಾ ನಮ್ಗೆ ಸಪೋರ್ಟಿವ್ ಆಗಿ ಇಡೀ DTS ಎಲ್ಲ ಬೇರೆ ಲೆವೆಲ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದ್ಮೇಲೆ ಆಮೇಲೆ ನಮ್ಮ ಆಶ್ಬಿನ್ ಅಂತ ಸೌಂಡ್ ಮಿಕ್ಸ್ ಮಾಡಿದ್ರು, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವಿನಾಶ್ ಅವ್ರ ಸ್ಟುಡಿಯೋದಲ್ಲಿ ಎಲ್ಲರೂ ತುಂಬಾ ನಂಗೆ ಸಪೋರ್ಟಿವ್ ಆಗಿದ್ರು. ಇಡೀ ಟೀಮ್ ಅವರೆಲ್ಲರೂ ಸೇರಿ ಜಲಂಧರ ಆಯ್ತು. ಸೊ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಥಿಯೇಟರ್ ಬಂದು ನೋಡಿ, 100% ನಿಮ್ ಸಿನಿಮಾ ಇಷ್ಟ ಆಗುತ್ತೆ. ಇವತ್ತು 99 ರೂಪೀಸ್ಗಿದೆ. ಸೊ ಎಲ್ಲಾ ಥಿಯೇಟರ್ ನೀವು ಬುಕ್ ಮಾಡ್ಕೊಳ್ಳಿ. ನೀವು ಬಂದು ಕೊಟ್ಟಿದ್ದು ಯಾವುದೇ ಮೋಸ ಇಲ್ಲ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ವಿಷ್ಣು ನಮ್ಮ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾವು ತುಂಬಾ ಕಮ್ಮಿ ಬಜೆಟ್ ಇಟ್ಕೊಂಡು ಈ ತರದೊಂದು ಮೇಕಿಂಗ್ ಮಾಡಕ್ ಹೋದಾಗ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್ ಇರುತ್ತೆ. ಎಲ್ಲ ಟೀಮ್ ಅವರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರೋದ್ರಿಂದ ಈ ತರ ಜನಗಳು ನೋಡ್ಬೇಕಲ್ಲ, ಜನಗಳು ಏನ್ ಹೇಳ್ತಾರೆ ಅದೇ ಅಲ್ಟಿಮೇಟ್ ಆಗುತ್ತೆ. ಇವತ್ತು ಎಲ್ರಿಗೂ ಇಷ್ಟ ಆಗಿದೆ. ನಾನು ನಿಜವಾಗ್ಲೂ ಈ ಆಪರ್ಚುನಿಟಿ ಮಾಡಿದಂತ ಎಲ್ರಿಗೂ ಅಂಡ್ ನಮ್ದು ಪ್ರತಿ ಹೆಜ್ಜೆಲೂ ಇದ್ದಂತ ಪ್ರಮೋದ್ ಸರ್ಗೆ, ಲೋಕಿಗೆ ಅಂಡ್ ಪ್ರೊಡ್ಯೂಸರ್ಸ್ಗೆ, ನಮ್ಮ 2 ಜನ ಹೀರೋಯಿನ್ಗಳಿಗೆ ಅಂಡ್ ಇನ್ನ ಉಳಿದಂತ ಕ್ಯಾರೆಕ್ಟರ್ಗಳು, ತುಂಬಾ ಕ್ಯಾರೆಕ್ಟರ್ಗಳು, ಇಡೀ ಟೀಮ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ರು. ಆ ರಿಸಲ್ಟ್ ಇವತ್ತು ಎಲ್ಲರೂ ಬಾಯಲ್ಲಿ, ಎಲ್ಲರೂ ಕಣ್ಣಲ್ಲಿ ನೋಡ್ತಾ ಇದೀವಿ. ತುಂಬಾ ಥ್ಯಾಂಕ್ಸ್. ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಕನ್ನಡ ಆಡಿಯನ್ಸ್ ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಸಪೋರ್ಟ್ ಮಾಡಿ. ನೀವು ಬಂದ್ರೆ ನಾವು ಉಳಿತೀವಿ. ದಯವಿಟ್ಟು ಕನ್ನಡಿಗರು ಎಲ್ಲರೂ
ಕೈ ಮುಗಿದು ಕೇಳ್ಕೊಂತೀನಿ, ಸಿನಿಮಾ ನೋಡಿ, ಒಂದ್ಸಾರಿ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಬೈರಿ. ಇದು ನನ್ನ ಹಂಬಲ್. ಇದನ್ನೊಂದು ರಿಕ್ವೆಸ್ಟ್ ಅನ್ಕೊಳ್ಳಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವೇನ್ ಬೇಕಾದ್ರೂ ಮಾತಾಡಿ, ಒಂದ್ಸಲ ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡಿ. ಜಲಾಂಧ್ರ ತುಂಬಾ ಚೆನ್ನಾಗಿದೆ. ಲೊಕೇಶನ್ಸ್ ಇರ್ಲಿ, ಸ್ಕ್ರಿಪ್ಟ್ ಇರ್ಲಿ, ಯಾವ ತೆಲುಗು, ತಮಿಳು, ಮಲಯಾಳಂ ಕಮ್ಮಿ ಇಲ್ಲ. ಆ ತರ ಲೊಕೇಶನ್ಸ್, ಆ ತರ ಸ್ಕ್ರಿಪ್ಟ್. ಎಲ್ಲರೂ ಬಂದು ಜಲಾಂಧ್ರ ನೋಡಿ. ನೀವೆಲ್ಲರೂ ನಮ್ಮನ್ನ ಆಶೀರ್ವಾದ ಮಾಡ್ಬೇಕು. ನಮ್ಮ ವಿಷ್ಣು ಅವರು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೈನ್ ನಮ್ಮ ಪ್ರಮೋದ್ ಶೆಟ್ಟಿ ಸರ್, ಅವ್ರದ್ದು ಎಕ್ಸಲೆಂಟ್ ವಾಯ್ಸ್. ಈ ಸಿನಿಮಾಲಿ ನನಗೆ ಲೈಕ್ ಆಗಿದ್ದು ವಾಯ್ಸ್ ಹೆಂಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ನಮ್ ಲೋಕಿ ಅವರು, ಇವ್ರಿಗೆ ಆಕ್ಚುಲಿ ಅವಾರ್ಡ್ ಬರ್ಬೇಕು ಅಂತ ಆಕ್ಟಿಂಗ್ ಮಾಡಿದ್ದಾರೆ. ನಾವೆಲ್ಲ ಸುಮ್ಮನೆ ಸಪೋರ್ಟಿಂಗ್ ಕ್ಯಾರೆಕ್ಟರ್. ನನ್ನ ಫಸ್ಟ್ ಸಿನಿಮಾ ಅಧ್ಯಕ್ಷ ರಿಲೀಸ್ ಆಗಿದ್ದು, ಅವತ್ತು ಫಸ್ಟ್ ಡೇ ಬಂದಿರ್ಲಿಲ್ಲ. ಬಟ್ 10 ವರ್ಷ ಆದ್ಮೇಲೆ 2014 ಅಲ್ಲಿ ರಿಲೀಸ್ ಆಗಿದ್ದು. ಈ ಸರಿ 2024 ಅಲ್ಲಿ ನಮ್ಮ ಜಲಾಂಧ್ರ ರಿಲೀಸ್ ಆಗ್ತಿದೆ. ಸೊ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೀನಿ ಎಲ್ಲಾ ಮಹಾನ್ ಕಲಾವಿದ್ರ ಜೊತೆ. ಐ ಥಿಂಕ್ ನಾವು ಏನ್ ಹೇಳ್ತಾರೆ, ಬಜೆಟ್ ಇಂಪಾರ್ಟೆಂಟ್ ಅಲ್ಲ. ಒಂದು ಸ್ಟೋರಿ ಇದ್ರೆ ಎಂತವ್ರು ಬೇಕಾದ್ರೆ ಸಿನಿಮಾ ಮಾಡ್ಬೋದು. ಅದು ದೊಡ್ಡ ಬಜೆಟೇ ಹಾಕ್ಬೇಕು, ಚಿಕ್ಕ ಬಜೆಟೇ ಹಾಕ್ಬೇಕು ಅಂತಿಲ್ಲ. ಐ ರಿಯಲಿ ಅಪ್ರಿಶಿಯೇಟ್, ಬಿಕಾಸ್ ಹೊಸಬ್ರಿಗೆ ತುಂಬಾ ಕಿಚ್ಚಿರುತ್ತೆ. ನಾನ್ ನೋಡಿರೋ ಪ್ರಕಾರ ನಾನು ಏನೋ ಹೊಸದಾಗಿ ಮಾಡ್ಬೇಕು, ನನ್ನ ಹೆಸರು ಮಾಡ್ಬೇಕು, ನಾನು ಸಾಧನೆ ಮಾಡ್ಬೇಕು ಅಂತ. ಅದನ್ನ ನಮ್ಮ ಪ್ರೊಡ್ಯೂಸರ್ ಇರ್ಬೋದು, ನಮ್ಮ ಡೈರೆಕ್ಟರ್ ಇರ್ಬೋದು, ನಮ್ಮ ಲೋಕಿ ಇರ್ಬೋದು, ನಮ್ಮ ಬ್ಯಾಕ್ ಬೋನ್ ಆಗಿ ಪ್ರಮೋದ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಇಂದ ಇವತ್ತು ತನಕ ನೀವು ಯಾವಾಗ್ಲೂ ನಮ್ಮ ಜೊತೆಗಿದ್ದೀರಾ. ಐ ಥಿಂಕ್ ನಮ್ಮ ಒಡನಾಟ ಆಲ್ಮೋಸ್ಟ್ ಕಿರಿಕ್ ಪಾರ್ಟಿಯಿಂದ ಸ್ಟಾರ್ಟ್ ಆಗಿದ್ದು. ರಿಯಲಿ ಥ್ಯಾಂಕ್ಸ್. ಯಾಕಂದ್ರೆ ನಾವೆಲ್ಲರೂ ಒಂಥರ ಚಿಕ್ಕ ಮಕ್ಳ ತರಾನೇ ಹೆಜ್ಜೆ ಹಾಕೊಂಡೇ ಮಾಡ್ತಿದ್ದು. ನೀವ್ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿಯಾಗಿದೆ. ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ನಾನ್ ಹೇಳ್ತೀನಿ, ನನ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಆಡಿಯನ್ಸ್ ಆಗಿ ನಾನು ಕೂತ್ಕೊಂಡು ನೋಡಿದಾಗ ಏನಾಗತ್ತೆ ಅಂತ ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಬಿಕಾಸ್ ನನ್ನ ಪೋರ್ಷನ್ ಮಾತ್ರ ನಾನು ನೋಡಿರ್ತೀನಿ. ಅಂಡ್ ಮೆಜಾರಿಟಿ ಆಗಿ ಬೇರೆಯವ್ರು ಏನ್ ಮಾಡಿರ್ತಾರೆ ಗೊತ್ತಿರಲ್ಲ. ಬಟ್ ನಮ್ಮಲ್ಲಿ ಆ ಕುತೂಹಲನ ಮೂಡಿಸ್ತಾ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ. ನನಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ಗೂಸ್ ಬಾಂಬ್ಸ್ ಬಂದ್ಬಿಡ್ತು, ಫುಲ್ಲು ಸೀರಿಯಸ್ ಆಗಿ. ಆ ಸೌಂಡ್ ಎಫೆಕ್ಟ್ಗೆ, ಇದಕ್ಕೆ ಯಪ್ಪ, ಐ ಥಿಂಕ್ ನೀವು ಎಲ್ಲರೂ ಬಂದು ನೋಡ್ಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ಕನ್ನಡ ಸಿನಿಮಾ ಅಂದ್ರೆ ನನಗೆ ಯೂಶಲಿ ನಾವ್ ಇದೇ ಪ್ರೊಫೆಷನಲ್ ಇರೋದ್ರಿಂದ ನಮ್ಗೆ ಇದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನಾವ್ ಏನ್ ಮಾಡಕ್ಕೂ ನಮಗ್ ಗೊತ್ತಿಲ್ಲ. ಸೊ ದಯವಿಟ್ಟು ನೀವ್ ಸಿನಿಮಾನ ನೋಡ್ಬೇಕು. ಸಿನಿಮಾನ ಪ್ರೋತ್ಸಾಹ ಮಾಡಿದಾಗ್ಲೇ ನಮ್ಮಂತ ಈ ಬಡ ಕಲಾವಿದ್ರು ನಿಜವಾಗ್ಲೂ ನಮಗೆ ಲೈಫ್ ಲಾಂಗ್ ಕೆಲಸ ಸಿಗುತ್ತೆ. ಸೊ ಎಲ್ರಿಗೂ ಹೇಳ್ತೀನಿ, ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗಿದ್ಯಾ, ಇಷ್ಟ ಆಗಿಲ್ವಾ, ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಬಟ್ ಅದೇ ಸಿನಿಮಾ ನೋಡೋದ್ ಮಾತ್ರ